ನಂಗೂ ಫ್ರೀ ನಿಂಗೂ ಫ್ರೀ ಅಂಥೇಳಿ ಪಂಚ ಗ್ಯಾರಂಟಿಗಳನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಜಾರಿಗೆ ತಂದಿತ್ತು. ಬಟ್ ಈಗ ಅದೇ ಗ್ಯಾರಂಟಿಗಳ ವಿಚಾರದಲ್ಲಿ ಸರ್ಕಾರ ಕಂಡೀಷನ್ಸ್ಗಳ ಮೇಲೆ ಕಂಡೀಷನ್ಸ್ ಅನ್ನು ಹಾಕ್ತಾ ಇದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದ ಹಾಗೆ ಗ್ಯಾರಂಟಿಗಳ ಪರಿಷ್ಕರಣೆಗೆ ಕೈ ಹಾಕಿದ್ದಾದರೂ ಯಾಕೆ? ಡಿ ಕೆ ಶಿವಕುಮಾರ್ ಗಮನಕ್ಕೆ ಬಂದಂತಹ ಆ ಡೇಟಾ ತೋರಿಸಿದ್ದಾದರೂ ಏನು? ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಗ್ಯಾರಂಟಿಗಳ ಸರ್ಜರಿಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಗೃಹಲಕ್ಷ್ಮಿ ಬರಬೇಕಾದ್ರೆ ಮತ್ತೆ ಹೊಸ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಅವರೇ ತಿಳಿಸಿದ್ದಾರೆ. ಡಿ ಕೆ ಶಿ ಸಿಎಂ ಆಗ್ತಾ ಇದ್ದಂತೆ ಗ್ಯಾರಂಟಿ ಸರ್ಜರಿಗೆ ಮುಂದಾಗಿದ್ಯಾಕೆ? ಪಬ್ಲಿಕ್ ಟಿವಿಯಲ್ಲಿ ಆಪರೇಷನ್ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದ ಹಾಗೆ ಈ ಎರಡು ಗ್ಯಾರಂಟಿಗಳ ವಿಚಾರದಲ್ಲಿ ಗಲಿಬಿಲಿಗೊಂಡಿದ್ಯಾಕೆ? ಈ ಎರಡು ಗ್ಯಾರಂಟಿಗಳ ವಿಚಾರದಲ್ಲಿ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಿದ್ಯಾಕೆ? ಅದ್ಯಾವ ಅಂಕಿಅಂಶವನ್ನು ಕಂಡು ತಲ್ಲಣಗೊಂಡರು ಡಿ ಕೆ ಶಿವಕುಮಾರ್ ಅವರು? ರಾಜ್ಯದಲ್ಲಿದ್ದಾರೆ 1.24 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು. ಇದರಲ್ಲಿ ಅನರ್ಹ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಜಮೆ ಆಗ್ತಾ ಇರೋದನ್ನು ನೋಡೇನೆ ಡಿ ಕೆ ಶಿವಕುಮಾರ್ ಅವರು ಶಾಕ್ ಆಗಿದ್ದಾರೆ. ಅನರ್ಹರ ಖಾತೆ ಹಣ ಸರ್ಕಾರಕ್ಕೆ ಬರೋಬ್ಬರಿ 79 ಕೋಟಿ ರೂಪಾಯಿ ಟೋಪಿ ಹಾಕೋ ಕೆಲಸ ಆಯ್ತಾ? ಸರ್ಕಾರದ ಖಜಾನೆಗೆ ಭಾರೀ ನಷ್ಟ, ಸೋರಿಕೆಯನ್ನು ತಡೆಗಟ್ಟಲು ಸಿಎಂ ದಿಟ್ಟ ಹೆಜ್ಜೆ. ಪಬ್ಲಿಕ್ ಟಿವಿಯಲ್ಲಿ 79 ಕೋಟಿ ಸೋರಿಕೆಗೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಪೋಸ್. ಇದೇ ಡೇಟಾವನ್ನು ನೋಡೇನೆ ಡಿ ಕೆ ಶಿವಕುಮಾರ್ ಅವರು ಶಾಕ್ ಆದರು. ಇದೇ ಡೇಟಾವನ್ನು ನೋಡೇನೆ ಡಿ ಕೆ ಶಿವಕುಮಾರ್ ಅವರು ತತ್ಕ್ಷಣಕ್ಕೆ ಈ ಎರಡು ಗ್ಯಾರಂಟಿಗಳ ವಿಚಾರದಲ್ಲಿ ಪರಿಷ್ಕರಣೆಯನ್ನು ಮಾಡಲೇಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು. ಹಾಗಾದರೆ ಆ ಡೇಟಾ ಏನು? ಅದರಲ್ಲಿರುವಂತಹ ಮಾಹಿತಿ ಏನು? ಜೊತೆಗೆ ಈ ಡೇಟಾವನ್ನು ನೋಡಿ ಡಿ ಕೆ ಶಿವಕುಮಾರ್ ಅವರು ಶಾಕ್ ಆಗಿದ್ದಾದ್ರು ಯಾಕೆ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 79 ಕೋಟಿ ರೂಪಾಯಿ ಟೋಪಿ ಹಾಕೋ ಕೆಲಸ. ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಗ್ ಶಾಕ್. ಸತ್ತವರ ಖಾತೆಗೂ ಕೂಡ ಹೋಗಿದೆ ಗೃಹಲಕ್ಷ್ಮಿಯ 2,000 ಹಣ. 2024 ನವೆಂಬರ್ಗೂ ಮುನ್ನ ಮೃತಪಟ್ಟಂತಹ ಮಹಿಳೆಯರ ಅಕೌಂಟಿಗೆ ಹಣ ಜಮೆ ಆಗಿದೆ. 68,776 ಮೃತ ಮಹಿಳೆಯರ ಅಕೌಂಟ್ಗೆ ಹಣ ಹೋಗಿದೆ. ಪಬ್ಲಿಕ್ ಟಿವಿಯಲ್ಲಿ ಸಾಕ್ಷಿ ಸಮೇತ ಸುದ್ದಿ ಸ್ಫೋಟ. ಇದೇ ಡೇಟಾ, ಇದೇ ಮಾಹಿತಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ತತ್ಕ್ಷಣಕ್ಕೆ ಗ್ಯಾರಂಟಿಗಳ ಪರಿಷ್ಕರಣೆಗೆ ಮುಂದಾಗುವಂತೆ ಮಾಡಿದ್ದು. ಸತ್ತವರ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಅನ್ನೋದು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಬರುತ್ತೆ. ಹಾಗಾಗಿಯೇ ಈ ಎರಡು ಗ್ಯಾರಂಟಿಗಳ ವಿಚಾರದಲ್ಲಿ ತತ್ಕ್ಷಣಕ್ಕೆ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ನೀವು ಡೀಟೇಲ್ಸನ್ನು ಗಮನಿಸ್ತಾ ಇದ್ದೀರಿ, ಡಾಕ್ಯುಮೆಂಟ್ಸನ್ನು ಗಮನಿಸ್ತಾ ಇದ್ದೀರಿ. 2024 ನವೆಂಬರ್ನಲ್ಲಿ ಮರಣ ಹೊಂದಿದವರಿಗೂ ಕೂಡ ಬರೋಬ್ಬರಿ 79 ಕೋಟಿ ರೂಪಾಯಿ ಹಣ ಹೋಗಿದೆ. ಆ 79 ಕೋಟಿ ರೂಪಾಯಿ ಹಣ ಪಡೆದವರ ಮಾಹಿತಿಯನ್ನು ಕೆದಕುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. 68,776 ಮೃತರಿದ್ದಾರೆ. ಮರಣದ ನಂತರವೂ ಕೂಡ ನಿರಂತರವಾಗಿ ಅವರಿಗೆ 79 ಕೋಟಿ ರೂಪಾಯಿ ಹಣ ಜಮೆ ಆಗಿರುವಂಥದ್ದು. 92 ಬ್ಯಾಂಕ್ಗಳಲ್ಲಿ ಈ 68,776 ಸತ್ತವರ ಬ್ಯಾಂಕ್ ಅಕೌಂಟ್ ಇದೆ. ಆ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಸಂದಾಯವಾಗಿದೆ. ಈಗ ಅದೇ ಬ್ಯಾಂಕ್ ಅಕೌಂಟನ್ನು ತೆಗೆಸಿದಂತಹ ಸಂದರ್ಭದಲ್ಲಿ, ದಾಖಲೆಯನ್ನು ತೆಗೆಸಿದಂತಹ ಸಂದರ್ಭದಲ್ಲಿ ಅವರು ಯಾರೂ ಕೂಡ ಬದುಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ತತ್ಕ್ಷಣಕ್ಕೆ ಎಚ್ಚೆತ್ತುಕೊಂಡಂತಹ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಎರಡು ಗ್ಯಾರಂಟಿಗಳ ವಿಚಾರದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ, ಇದನ್ನು ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಮರು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂಥೇಳಿ ಸೂಚನೆ ಕೊಟ್ಟರು. ಬಯೋಮೆಟ್ರಿಕ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಈಗ ರಾಜ್ಯದಾದ್ಯಂತ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಪರಿಷ್ಕರಣೆಗೆ ಮುಂದಾಗುವುದಕ್ಕೆ ಈ ಅಂಕಿಅಂಶ, ಈ ಡೇಟಾವೇ ಪ್ರಮುಖ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಈ ದಾಖಲೆಯೇ ಪ್ರಮುಖ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದ 92 ಬ್ಯಾಂಕುಗಳ ಮೂಲಕ 68,776 ಜನರ ಖಾತೆಗೆ, ಸತ್ತವರ ಖಾತೆಗೆ ಹಣ ಹೋಗಿರುವಂಥದ್ದು.
ಕೇವಲ ಗೃಹಲಕ್ಷ್ಮಿ ಸ್ಕೀಮ್ನ ಅಡಿಯಲ್ಲಿ ಮಾತ್ರ 79 ಕೋಟಿ ರೂಪಾಯಿ ಪೋಲಾಗಿದೆ. ಸರ್ಕಾರದ ಬೊಕ್ಕಸದಿಂದ ಹಣ ಸತ್ತವರ ಖಾತೆಗೆ ಹೋಗಿದೆ. 79 ಕೋಟಿ 75 ಲಕ್ಷದ 66 ಸಾವಿರ ರೂಪಾಯಿಯನ್ನ ಮಡಿದ ಮಹಿಳೆಯರ ಅಕೌಂಟ್ಗೆ ಜಮಾ ಮಾಡಿರುವಂತಹ ಕೆಲಸ ಆಗಿದೆ. ಒಟ್ಟು 92 ಬ್ಯಾಂಕುಗಳಿಗೆ ಗೃಹಲಕ್ಷ್ಮಿಯರ ಮರಣದ ನಂತರವೂ ಕೂಡ ಹಂತ ಹಂತವಾಗಿ ಕಂತುಗಳ ರೂಪದಲ್ಲಿ ಹಣವನ್ನು ಜಮೆ ಮಾಡುವಂತಹ ಕೆಲಸ ಆಗಿದೆ. ಮೃತರ ಹೆಸರಲ್ಲಿ ಜಮೆ ಆಗ್ತಾ ಇದ್ದ ಹಣವನ್ನು ಈಗ ರಾಜ್ಯ ಸರ್ಕಾರ ನಿಲ್ಲಿಸುವಂತಹ ಕೆಲಸವನ್ನು ಮಾಡಿದೆ. ಮೃತಪಟ್ಟವರಿಗೆ ಜಮೆಯಾದಂತಹ ಹಣವನ್ನು ಹಿಂಪಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗಾಗಿಯೇ ಆಪರೇಷನ್ ಗೃಹಲಕ್ಷ್ಮಿಯ ನಿರ್ಧಾರವನ್ನು ನೂತನ ಸಿಎಂ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿದ್ದು, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ತೆಗೆದುಕೊಂಡಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಬಂದಿರೋ ಮಾಹಿತಿ ಪ್ರಕಾರ 6 ತಿಂಗಳ ಹಿಂದೆ ಕೂಡ 75,500 ಚಿಲ್ಲರೆ ಮರಣ ಹೊಂದಿದಂಥ ಜನರ ಮಾಹಿತಿ ಬಂತು. ತದನಂತರ ಅದು ಇನ್ಕ್ರೀಸು ಆಗ್ತಾಯಿದೆ. ಅದರ ಲೇಟೆಸ್ಟ್ನ ನಾನು ಆಮೇಲೆ ಕೊಡ್ತೇನೆ. ಅದು ಇವ್ರಿಗಾಗಲೇ 79,50,600 ಚಿಲ್ಲರೆ ಹಣ ಅವ್ರಿಗೆ ರೀಚ್ ಆಗಿದೆ. ಆ ಹಣ ವಾಪಸ್ ಪಡೆಯಲು ನಾವು ಬ್ಯಾಂಕರ್ಸ್ ಮೀಟಿಂಗ್ನ ನಮ್ಮ ಚೀಫ್ ಸೆಕ್ರೆಟರಿ ಅವರ ಮುಖೇನ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಆಫ್ ಮಕ್ಕಳ ಮತ್ತು ಮಹಿಳೆ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿ DPR ಮತ್ತು ಇ ಗವರ್ನೆನ್ಸ್ ಅಧಿಕಾರಿಗಳ ಜೊತೆ ಉನ್ನತ ಮಟ್ಟದ ಸಭೆ ಮಾಡಿ ಬ್ಯಾಂಕರ್ಸು ಒಪ್ಪಿಕೊಂಡು ಆಲ್ರೆಡಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಕೆಲವು ಹಣ ಬಂದಿದೆ ನಮ್ಮ ವಾಪಸ್ಸು. ಮುಂದೆ ಈಗ ಅದನ್ನು ನಿಲ್ಲಿಸಿದ್ದೀವಿ. ಒಂದೇದು ಹೋಗ್ತಾ ಇತ್ತಲ್ಲ, ಫಸ್ಟ್ ನಿಲ್ಲಿಸಿದ್ದೇವೆ. ಜೊತೆಗೆ ವಾಪಸ್ ಪಡೆಯೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾಯಿದ್ದೇವೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 6 ತಿಂಗಳ ಹಿಂದೆ ಕೂಡ 75,500 ಚಿಲ್ಲರೆ ಮರಣ ಹೊಂದಿದಂಥ ಜನರ ಮಾಹಿತಿ ಬಂತು. ತದನಂತರ ಅದು ಇನ್ಕ್ರೀಸು ಆಗ್ತಾಯಿದೆ. ಅದರ ಲೇಟೆಸ್ಟ್ನ ನಾನು ಆಮೇಲೆ ಕೊಡ್ತೇನೆ. ಅದು ಇವ್ರಿಗಾಗಲೇ 79,50,600 ಚಿಲ್ಲರೆ ಹಣ ಅವ್ರಿಗೆ ರೀಚ್ ಆಗಿದೆ. ಆ ಹಣ ವಾಪಸ್ ಪಡೆಯಲು ನಾವು ಬ್ಯಾಂಕರ್ಸ್ ಮೀಟಿಂಗ್ನ ನಮ್ಮ ಚೀಫ್ ಸೆಕ್ರೆಟರಿ ಅವರ ಮುಖೇನ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಆಫ್ ಮಕ್ಕಳ ಮತ್ತು ಮಹಿಳೆ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿ DPR ಮತ್ತು ಇ ಗವರ್ನೆನ್ಸ್ ಅಧಿಕಾರಿಗಳ ಜೊತೆ ಉನ್ನತ ಮಟ್ಟದ ಸಭೆ ಮಾಡಿ ಬ್ಯಾಂಕರ್ಸು ಒಪ್ಪಿಕೊಂಡು ಆಲ್ರೆಡಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಕೆಲವು ಹಣ ಬಂದಿದೆ ನಮ್ಮ ವಾಪಸ್ಸು. ಮುಂದೆ ಈಗ ಅದನ್ನು ನಿಲ್ಲಿಸಿದ್ದೀವಿ. ಒಂದೇದು ಹೋಗ್ತಾ ಇತ್ತಲ್ಲ, ಫಸ್ಟ್ ನಿಲ್ಲಿಸಿದ್ದೇವೆ. ಜೊತೆಗೆ ವಾಪಸ್ ಪಡೆಯೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಡೀಟೇಲ್ಸನ್ನು ಕೊಡೋದಕ್ಕೆ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಡಿ ಕೆ ಶಿವಕುಮಾರ್ ಅವರ ಈ ನಿರ್ಧಾರದ ಹಿಂದೆ ಸರ್ಕಾರದ ಬೊಕ್ಕಸಕ್ಕಾಗ್ತಾ ಇದ್ದಂತಹ ನಷ್ಟವನ್ನು ಸರಿಪಡಿಸುವಂತಹ ಒಂದು ಮಹತ್ ಕಾರ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ದಾಖಲೆಯ ಮೂಲಕ. ಬಟ್ 79 ಹತ್ತತ್ರ 80 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಸರ್ಕಾರಕ್ಕೆ ಅಂತ ಗೊತ್ತಿದ್ರೂ ಕೂಡ ಹಿಂದಿನ ಅವಧಿಯಲ್ಲಿ ಯಾಕೆ ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅನ್ನೋದು ಮೊದಲ ಪ್ರಶ್ನೆ. ಎರಡನೇದು, ಈಗ ಈ ಹಣವನ್ನು ರಿಕವರಿ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಚಿಂತನೆಯನ್ನು ನಡೆಸ್ತಾ ಇದೆ ಅನ್ನೋದು ಮತ್ತೊಂದು ಪ್ರಶ್ನೆ. ರಾಘು, ಪ್ರೇಮ, ತಾವು ಹೇಳಿದಾಗೆ ಕಳೆದ 2 ವರ್ಷಗಳಿಂದ ಅಂದರೆ 2024ರಿಂದಲೂ ಕೂಡ ಈ ರೀತಿಯಾದಂತಹ ಸೋರಿಕೆ ಆಗ್ತಾ ಇರುವಂಥದ್ದು ಈಗ ಗೊತ್ತಾಗ್ತದೆ. ಅಂದರೆ ಕಳೆದ ಕೆಲ ತಿಂಗಳ ಹಿಂದೆ CM ಸಿದ್ದರಾಮಯ್ಯ ಅವರು ಇದ್ದಂತಹ ಸಂದರ್ಭದಲ್ಲೇ ಕೂಡ ಗ್ಯಾರಂಟಿಯನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಬಂದಿತ್ತು. ಜೊತೆಗೆ ಕೆಲವೊಂದಷ್ಟು ಮುಖಂಡರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ರು. ಆದರೆ ಈ ಕಂಪ್ಲೀಟ್ ಆಗಿ ಇದು ಏನಾಗಿದೆ, ಎಲ್ಲಿ ಸೋರಿಕೆ ಆಗ್ತಾ ಇದೆ ಅನ್ನುವಂಥ ಪತ್ತೆ ಹಚ್ಚುವಂಥ ಕಾರ್ಯ ಏನಿತ್ತು ಅದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರಲಿಲ್ಲ. ಜೊತೆಗೆ ಎಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಪರಿಪೂರ್ಣವಾಗಿ ಪತ್ತೆ ಆಗಿರಲಿಲ್ಲ. ಸೊ ಆ ನಿಟ್ಟಿನಲ್ಲೂ ಕೂಡ ಇದು ಒಂದಷ್ಟು ದಿನಗಳ ಕಾಲ ಮುಂದೆ ತಳ್ಕೊಂಡು ಬಂದಿತ್ತು. ಬಟ್ ಈಗ ಅವೆಲ್ಲವನ್ನ ಕೂಡ ಪತ್ತೆ ಹಚ್ಚಿದ ಬಳಿಕ ಕೊನೆಗೆ ಸರ್ಕಾರ ಇದಕ್ಕೆ ಒಂದು ಕಡಿವಾಣ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ಆಗ್ತಾ ಇದೆ. ಸುಮಾರು ತಾವು ಹೇಳಿದಾಗ 80 ಕೋಟಿ ರೂಪಾಯಿ ಈಗಾಗಲೇ ಕಳೆದ 2 ವರ್ಷಗಳಿಂದ ಯಾರೆಲ್ಲ ಮೃತರಾಗಿದ್ರು, ಅನರ್ಹರು ಯಾರಿದ್ರು, ಅವರ ಅಕೌಂಟ್ಗಳ ಅವರ ಖಾತೆಗಳಿಗೆ ಆಗಲೇ ಜಮೆ ಆಗಿದೆ. ಇದು ಈಗ ಸರ್ಕಾರ ವಾಪಸ್ ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಸವಾಲಾಗಿರುವಂಥ ಪ್ರಶ್ನೆ. ಒಂದಷ್ಟು ಜನ ಇರುವಂಥವರು ಕೂಡ, ಅಂದರೆ ಒಂದೇ ಮನೆಯಲ್ಲಿ ಎಕ್ಸಾಂಪಲ್ ಹೇಳುವಂಥದ್ದಾದ್ರೆ ಒಂದೇ ಮನೆಯಲ್ಲಿ ಇಬ್ಬಿಬ್ರು ಕೂಡ ಇದ್ದಾರೆ, ಅಂದರೆ ಅತ್ತೆ ಸೊಸೆ ಇಬ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಖುದ್ದು CM ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ. ಜೊತೆಗೆ ಹೊರ ರಾಜ್ಯದವರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಬಟ್ ಈಗಾಗಲೇ ಸತ್ತಿರುವಂಥವ್ರ ಅಕೌಂಟ್ಗಳಿಗೆ ಹೋಗಿರುವಂಥ ಅಕೌಂಟ್ಗಳಲ್ಲಿ ಇಲ್ಲಿ ತನಕ ಯಾರು ಡ್ರಾ ಮಾಡದೇ ಇದ್ರೆ ಅಂಥವುಗಳನ್ನ ವಾಪಸ್ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ
ಏನಾದರೂ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನ ಕೈಗೊಳ್ಬೋದು ಅನ್ನುವಂಥದ್ದು ನಿಟ್ಟಿನಲ್ಲಿ ಕೂಡ ತಜ್ಞರ ಜೊತೆ ಮಾತುಕತೆಗಳನ್ನ ಮಾಡಿ ನಂತರದಲ್ಲಿ ಮುಂದುವರಿಯುವಂತ ಕೆಲಸವನ್ನ ಮಾಡಬಹುದು. ಬಟ್ ಸದ್ಯಕ್ಕೆ ಈಗ ಆಗ್ತಾ ಇರುವಂತಹ ಸೋರಿಕೆಯನ್ನ ತಡೆಯುವಂತ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆಯನ್ನ ಮಾಡಿದೆ. ಸೊ ಅದೇ ಕಾರಣಕ್ಕಾಗಿ ಈ ಪರಿಷ್ಕರಣೆಗೆ ಮುಂದಾಗ್ತಾ ಇರುವಂತದ್ದು ಪ್ರಮುಖವಾಗಿ ಗೃಹಲಕ್ಷ್ಮಿ 5 ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಜೊತೆಗೆ ಗೃಹ ಜ್ಯೋತಿ ಈ ಎರಡೂ ವಿಚಾರ, ಮುಖ್ಯವಾಗಿ ಗೃಹಲಕ್ಷ್ಮಿಯ ವಿಚಾರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಸೋರಿಕೆ ಆಗ್ತಾ ಇರುವಂತದ್ದು. ಸೊ ಇದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಈಗ ಸರ್ಕಾರಕ್ಕೆ ಈ ಒಂದು ಚಾಲೆಂಜ್ ಕೂಡ ಎದುರಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಗ ಆಗಿರುವಂತದ್ದನ್ನ ವಾಪಸ್ ತೆಗೆದುಕೊಳ್ಳುವಂಥದ್ದು ಒಂದ್ ಕಡೆ ಚಾಲೆಂಜ್ ಆದ್ರೆ, ಇನ್ನು ಮುಂದೆ ಈ ರೀತಿ ಆಗದೇ ಇರುವಂತ ನಿಟ್ಟಿನಲ್ಲಿ ಕ್ರಮಗಳನ್ನ ವಹಿಸಬೇಕಿರುವಂತದ್ದು, ಜೊತೆಗೆ ಅವುಗಳನ್ನ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಿರುವಂತದ್ದು ಕೂಡ ಸದ್ಯದ ಮಟ್ಟಿನ ಸವಾಲು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಯಾವ ರೀತಿ ಇದನ್ನ ಯೋಜನೆಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇದನ್ನ ಮೇಂಟೈನ್ ಮಾಡುವಂಥದ್ದು ಅಥವಾ ಇದನ್ನ ಹ್ಯಾಂಡಲ್ ಮಾಡುವಂತ ಕೆಲಸಗಳನ್ನ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಜೊತೆಗೆ ತಾವು ಹೇಳಿದಾಗೆ ವಾಪಸ್ ಅವರುಗಳಿಂದ ಯಾರ ಅಕೌಂಟ್ಗಳಿಗೆ ಅನರ್ಹರಿಗೂ ಕೂಡ ಈಗಾಗಲೇ ವಿತ್ಡ್ರಾ ಆಗಿದೆ, ಅವರಿಂದ ಹೇಗೆ ವಾಪಸ್ ರಿಕವರಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಯೋಚನೆಗಳನ್ನ ಮಾಡಬೇಕಾಗುತ್ತೆ. ಸೊ ಈ ಎರಡೂ ಅಂಶಗಳನ್ನ ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಪ್ರೇಮ್.